ಸರ್ ನಮಸ್ಕಾರ, ನಾನು ಫಾರ್ಮರ್ ಚಾಯ್ಸ್ ಅಂಬರೀಷು. ನಮಸ್ಕಾರ ಸರ್. ನೀವೊಂದು ಈ ಬೀನ್ಸ್ಗೆ ನಮ್ಮ ಕೆಲವು ಪ್ರಾಡಕ್ಟ್ ಬಳಸಿದ್ದೀರಾ. ಸೊ ಅದರಿಂದ ಏನು ರಿಸಲ್ಟ್ ಬಂತು ಮತ್ತು ಈ ಪ್ರಾಡಕ್ಟ್ ಎಲ್ಲಿ ತೊಗೊಂಬಂದ್ರೆ ನಿಮ್ದು ಅಡ್ರೆಸ್ ಬೇಕಂತ ಹೇಳಿ ಸರ್. ಸರ್ ನಮಸ್ಕಾರ, ನಾವು ಹೆಸರು ಮಂಜುನಾಥ್ ಅಂತ. ಓಕೆ ಸರ್. ನಮ್ದೊಂದು ಮಾಲೂರು ತಾಲೂಕು. ಹಾಂ ಸರ್. ವಿಲೇಜ್ ಬಂದು ಕೊಡೂರು. ಇಲ್ಲಿ ಅಂಬರೀಷ್ ಸರ್ ಅಂತ ಇದ್ರಲ್ಲಿ ಪರಿಚಯ ಇದ್ರು ನಮಗೆ. ಓಕೆ ಸರ್. ವಿಜಯಪುರದಲ್ಲಿ ಪರಿಚಯ ಇದ್ರು. ಹಾಂ ಸರ್. ಆಮೇಲೆ ಸರಿ ಅಂದ್ಬಿಟ್ಟು ನಾನು ಬೀನ್ಸ್ ಒಂದು ಪ್ರಯೋಗ ಮಾಡ್ಬೇಕು ಅಂದ್ಬಿಟ್ಟು ಬೀನ್ಸ್ಗೆ ಅಂದ್ಬಿಟ್ಟು ಓಕೆ ಸರ್. ಅಲೈವ್ ಮತ್ತೆ ಕಟ್ವೇಜು ಈ ಥರ. ಅಂದರೆ ಈಗ ನೀವು ಇದು ಎಷ್ಟು ದಿವಸಕ್ಕೆ ಬಳಸಿದ್ರೆ ಮತ್ತು ಇದು ಏನಾದ್ರು ಬೇರೆ ಬೆಳೆಗೂ ತೊಗೊಂಬಂದಿದ್ರೆ ಅಥವಾ ಇದು ಒಂದೇ ಬೆಳೆ? ಇಲ್ಲ, ಇದು ಸೆಂಟೆಲ್ಲಾಗೆ ತಗೊಂಬಂದ್ರೆ. ಓಕೆ ಸರ್. ಸೆಂಟೆಲ್ಲಿಂದ ಅದ್ರ ಫಸ್ಟ್ ಅದರಲ್ಲಿ ಅದರಲ್ಲಿ ರಿಸಲ್ಟ್ ನೋಡಿದ್ರಿ. ಓಕೆ ಸರ್. ಅದರಲ್ಲಿ ನಮಗೆ ಒಂದು ಸ್ವಲ್ಪ ಐಡಿಯಾ ಬಂತು. ಹಾಂ ಸರ್. ಆಮೇಲೆ ಅದರಿಂದ ಸರಿ ಅಂದ್ಬಿಟ್ಟು ನಾವು ಸೆಂಟೆಲ್ಲಾಗೆ ಏನಾಗಿದೆ ಹಳೆ ಬೆಡ್ನಲ್ಲಿ ನಾವು ನಾಟಿ ಮಾಡಿದ್ದು. ಓಕೆ ಓಕೆ ಸರ್. ಅದರಲ್ಲಿ ಸ್ವಲ್ಪ ಅಷ್ಟೊಂದು ಬೇಗನೆ ನಮಗೆ ರಿಸಲ್ಟ್ ಕನ್ಫರ್ಮ್ ಆಗಿಲ್ಲ. ಓಕೆ ಸರ್. ಸೊ ಆಮೇಲೆ ಏನ್ ಮಾಡಿದ್ರಿ, ಅದೇ ಪ್ರಾಡಕ್ಟ್ ಹೆಂಗು ನಾವು ತಗೊಂಡ್ಬರ್ತಾ ಇದ್ರಲ್ಲ ಅಂದ್ಬಿಟ್ಟು ಅದು ನಾವೇನ್ ಮಾಡಿದ್ರಿ ಬೀನ್ಸ್ಗೂ ರೆಫರ್ ಮಾಡಿದ್ರಿ. ಓಕೆ ಸರ್. ಅವ್ರು ಏನ್ ಮಾಡಿದ್ರು, ಅಂಬರೀಷ್ ಸರ್ ಇಟ್ಕೊಂಡು ಅದ್ರಿಗೂ ಬೀನ್ಸ್ಗೂ ಚೆನ್ನಾಗಿ ಕೆಲಸ ಮಾಡುತ್ತೆ ನಮ್ದು ಅಂತ ಹೇಳಿದ್ರು. ಓಕೆ ಸರ್. ಸರಿ ಅಂದ್ಬಿಟ್ಟು ನಾನು ಬೀನ್ಸ್ಗೂ ಅದೇ ಪ್ರಾಡಕ್ಟ್ನ ನಾನು ಯೂಸ್ ಮಾಡಿದೆ. ಹಾಂ ಸರ್. ಯೂಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಏನಾಯ್ತು ಅಂದ್ರೆ ಚಿಕ್ಕ ಒಂದು 15 ದಿವಸ 20 ದಿವಸ ಗಂಟ ನಾನೇನು ಕೊಡೇ ಇಲ್ಲ. ಓಕೆ. 20 ದಿವಸದಲ್ಲಿ ನೋಡಿ ಇದು ಕಟ್ವೇಜ್ ಮತ್ತೆ ರ್ಯಾಟ್ ಕೊಡಿ ಅಂತ ಹೇಳಿದ್ರು. ಒಂದು ಗಿಡ ಹೋಗ್ತಾ ಇತ್ತು. ಅಂದರೆ ಗಿಡ ಹೋಗೋದಕ್ಕೆ ನೀವು ರಾಟ್ ಕೊಟ್ಟಿದ್ದೀವಿ. ಕರೆಕ್ಟ್. ರ್ಯಾಟ್ ಕೊಟ್ರೆ ಅಂದರೆ ನಿಲ್ತಾ ಸರ್ ಗಿಡ ಹೋಗೋದು? ಸ್ವಲ್ಪ ಕಂಟ್ರೋಲ್ ಆಯ್ತು. ಅಂದರೆ ಕಾಲರ್ ರಾಟ್ ಬರುತ್ತೆ ಇದರಲ್ಲಿ, ನೆಕ್ ರಾಟ್, ಕಾಲರ್ ರಾಟ್. ಅಲೈವ್ ಕೊಟ್ರು. ಓಕೆ ಸರ್. ಅಲೈವ್ ಡೆವಲಪ್ಮೆಂಟ್ಗೆ ಮತ್ತೆ ಸುಳಿ ಚೆನ್ನಾಗಿ ಬರೋದಕ್ಕೆ ಮತ್ತೆ ಸುಳಿ ಅಗಲ ಎಲೆ ಬರೋದಕ್ಕೆ ಕೊಟ್ರು. ಹಾಂ ಸರ್. ಆಮೇಲೆ ಅದರಲ್ಲೂ ಸ್ವಲ್ಪ ಕ್ಲಿಯರಿಟಿ ಬಂತು. ಫುಲ್ಲು ಟೆಂಪ್ರೇಚರ್ ಬಂದು ನಾವು 36, 37, 38 ಆ ಟೆಂಪ್ರೇಚರ್ ಅಲ್ಲೂ ನೋಡಿ ಈ ತರ ಇದೆ ಬೆಳೆ ಇದು. ಓಕೆ. ಆದ್ರೆ ಇವಾಗ ನಮ್ಗೆ ಮಳೆ ಸ್ಟಾರ್ಟ್ ಆಗಿರೋದು ಒಂದು ಅಟ್ಲೀಸ್ಟ್ ಒಂದು 15-20 ದಿವಸದಿಂದ ಮಳೆ. ಓಕೆ ಸರ್. ಅದಕ್ಕೆ ಮುಂಚೆ ಎಲ್ಲ ಫುಲ್ ಟೆಂಪ್ರೇಚರ್ ಇತ್ತು ಆ ಟೈಮಲ್ಲಿ. ಬಟ್ ಕಾಯಿನೂ ಅಷ್ಟೇ ನೋಡಿ, ಕಟ್ವೇಜ್ ಕೊಟ್ಮೇಲೆ ಕಾಯಿ ಅಷ್ಟೇ ಒಳ್ಳೆ ಲೆಂತ್ ಬಂದಿದೆ. ಎಲ್ಲ ಮಾರ್ಕೆಟ್ ಅಲ್ಲೂ ಅಷ್ಟೇ 2.5 ಇಂಚು 3 ಇಂಚ್ ಇದೆ. ನಮ್ದು 5 ಇಂಚು 5.5 6 ಇಂಚು ಕಾಯಿ ಇದೆ. ಬಟ್ ಕಾಯಿನೂ ಅಷ್ಟೇ ಲೆಂತ್ ಇದೆ, ಕ್ವಾಲಿಟಿ ಇದೆ ಸರ್. ಆಮೇಲೆ ಇಳುವರಿ ಹೆಂಗ್ ಬರುತ್ತೆ? ಇಳುವರಿ ಅಷ್ಟೇ ಟನ್ನೇಜ್ ಅಷ್ಟೇ. ನಮ್ದು ಆಲ್ರೆಡಿ ಇನ್ನೊಂದು ಆನೆಕಲ್ ಬಿದ್ದೋಗ್ಬಿಡ್ತು. ಎರಡು ಟೈಮ್ ಆನೆಕಲ್ ಬಿದ್ದೋಗ್ಬಿಡ್ತು ನೋಡಿ. ಗಿಡ ಎಲ್ಲ ಒಂಥರ ಆಗಿದೆ ನೋಡಿ ಅಲ್ಲಿ. ಈ ಭಾಗ ಎಲ್ಲ ಕೆಟ್ಟೋಗಿದೆ ಈ ತರ ನೋಡಿ, ಇದೆಲ್ಲ ಗಿಡ ಎಲ್ಲ ಅಷ್ಟೇ. ಹಾಂ ಸರ್, ತೋರಿಸಿ. ಆನೆಕಲ್ ಬಂದ್ಮೇಲೆ ಇಲ್ಲಿ ಈ ಶೇಪ್ ಎಲ್ಲ ಒಂದ್ ಸೈಡ್ ಮಾತ್ರ ನೋಡಿ ಇದೆಲ್ಲ ಹೋಗ್ಬಿಟ್ಟು ಬೇಸಿಗೆದಲ್ಲ ಆನೆಕಲ್ ಬಿದ್ದಾಗ ಇದೆಲ್ಲ ಇದಾಯ್ತು. ಇದ್ರಲ್ಲಿ ಹೂವ ಪಿಂದ ಎಲ್ಲ ಕೆಳಗಡೆ ಕಟ್ಟಾಗಿ ಬಿದ್ದೋಯ್ತು. ಓಕೆ ಸರ್. ಸುಮಾರು ಕೆಳಗಡೆ ಬಿದ್ದಿರೋದೇ ಸುಮಾರು ಒಂದು ಅರ್ಧ ಅಡಿ ಬಿದ್ದಿತ್ತು ಸೊಪ್ಪು ಮತ್ತೆ ಆನೆಕಲ್ ಬಿದ್ದಿರೋ ಹೂವ ಪಿಂದೆಲ್ಲ. ಆದ್ರೂ ಟನ್ನೇಜ್ ಇವಾಗ್ಲೂ ಅಷ್ಟೇ. ಒಂದು ಕೊಯ್ಲಿಗೆ ಫಸ್ಟ್ ಶಾಂಪಲ್ ಬಂದು 1.5 ಟನ್ ಆಗಿತ್ತು. ಅಂದ್ರೆ ಇದು ಎಷ್ಟಿದೆ ಸರ್ ಬೈಲು? ಇದು 1.25 ಎಕರೆ ಇದೆ ಸರ್. 1.25 ಎಕರೆ. ಫಸ್ಟ್ ಶಾಂಪಲ್ 1.25 ಟನ್. 1.25 ಟನ್ ಇದೆ. ಎರಡನೇ ಸತಿ ಮತ್ತೆ 7 ದಿವಸ ಬಿಟ್ಕಿತ್ತೆ. ಅದು ಹೆಚ್ಚು ಕಡಿಮೆ 2 ಟನ್ ಅವರೇಜ್ ಆಯ್ತು. ಅಂದ್ರೆ ಇಳುವರಿಗೆ ಏನು ಮೋಸ ಇಲ್ಲ. ಮೂರನೇ ಕೊಯ್ಲು ಅಷ್ಟೇ. ಮೂರನೇ ಕೊಯ್ಲು ನೋಡಿ ಈ ತರ ಇದೆ. ಓಕೆ ಓಕೆ. ಅಂದ್ರೆ ಈಗ ಇದೆಲ್ಲ ಕಿತ್ಕೊಂಡ್ರು ಕೂಡ ಮಿನಿಮಮ್ 2 ಟನ್ ಗ್ಯಾರಂಟಿ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಯಾಕಂತ ಹೇಳ್ತೀನಿ ಅಂದ್ರೆ ನಿಮಗೆ ವೆಯ್ಟ್ ಗೊತ್ತಾಗಿದೆ. ಆಮೇಲೆ ಇನ್ನೊಂದು ಏನಂತಂದ್ರೆ ಇವಾಗ ಈ ಪ್ರಾಡಕ್ಟ್ ಬಳಸಿದ್ಮೇಲೆ ರೋಗ ಹತೋಟಿ ಮತ್ತೆ ರಿಪ್ಸು ಮೈಟ್ಸು ಕಡಿಮೆ ಆಗುತ್ತೆ ಅಂತ ನಾವು ಹೇಳ್ತೀವಿ. ನಿಮ್ಗೆ ಆ ಥರ ಏನು ಫೀಲ್ ಆಗಿದೆ ಸರ್? ಏನು ರೋಗ ಏನೋ ಕಾಣಿಸ್ಕೊಂಡಿಲ್ಲ, ಬಟ್ ಪರವಾಗಿಲ್ಲ. ಇದರಲ್ಲಿ ಕಾಪಿ ರೋಗ ಜಾಸ್ತಿ ಬರುತ್ತೆ. ಈ ಮಳೆಗಳು ಬಿದ್ಮೇಲೆ ಸ್ವಲ್ಪ ಅದಕ್ಕೆ ನೋಡ್ಕೊಬೇಕು. ಅದಕ್ಕೆ BPD ಅಂತಿದೆ, ಅದು ನೋಡ್ಕೊಳ್ಳಿ. ಸೊ ಈಗ ಫೈನಲ್ ಆಗಿ ಪ್ರಾಡಕ್ಟ್ ಬಳಸಿರೋದ್ರಿಂದ ಬೇರೆ ರೈತರಿಗೆ ಏನಿಲ್ಲ ಸಜೆಷನ್ ಮಾಡ್ಬೋದು ಸರ್. ಯಾಕಂತ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ನೆಲಗಳೆಲ್ಲ ಬರ್ಡ್ ಆಗ್ಬಿಟ್ಟಿದೆ. ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ನೆಲಗಳೆಲ್ಲ ಹಾಳು ಮಾಡ್ಕೊಬಿಟ್ಟಿದ್ದಾರೆ. ಯೂರಿಯಾಗಳು ಕೊಟ್ಟು DAP ಕೊಟ್ಟು ಯಥೇಚ್ಛವಾಗಿ ರಾಸಾಯನಿಕ ಏನಾಗಿದೆ ಅಂತ ಹೇಳಿದ್ರೆ ಅದು ಒಂದು ಪ್ಲಾಟ್ ನಿಮ್ದೆ ಅಲ್ವಾ? ಅದು ಆ ಬಿಟ್ಟು ಈ ಬಿಟ್ಟು ಏನಾಗಿದೆ ಅಂದ್ರೆ ನಮ್ದು ಭೂಮಿನಲ್ಲಿ ಏನಿದೆ ಅಂತ ಲವಣಾಂಶಗಳು ಇದೆಯಾ ಚೆನ್ನಾಗಿ ನಮ್ಗೆ ಬೆಳೆಗೆ ಬೇಕಾಗಿರೋದು ಸಿಗ್ತಾ ಇಲ್ಲ ಇವಾಗ. ನಾನು ಇವಾಗ ಕರ್ಕೊಂಡು ಹೋಗ್ತೀನಿ, ನಮ್ಮ ತೋಟದಿಂದ ಕರ್ಕೊಂಡು ಹೋಗ್ತೀನಿ ಬೇರೆ ತೋಟ. ಈಗ ಯಾಕಂದ್ರೆ ನಾನು ಹೇಳೋದೇನಂದ್ರೆ ಈಗ ಈ ಭೂಮಿ ಬಗ್ಗೆ ಇಷ್ಟು ಅರ್ಥ ಮಾಡ್ಕೊಂತ ಇದ್ರಲ್ವಾ, ಸೊ ಹಂಗೇನೆ ಖರ್ಚು ಉಳಿಬೇಕು. ಈಗ ಈ ಪ್ರಾಡಕ್ಟ್ ಬಳಸಿದ್ಮೇಲೆ ನಿಮ್ಗೆ ಖರ್ಚು ಉಳಿಬೇಕು. ಸ್ವಲ್ಪ ಕಾಸ್ಟ್ಲಿನೇ ಆಗುತ್ತೆ. ಬಟ್ ಕಾಸ್ಟ್ಲಿ ತಕ್ಕಂಗೆ ಲೈಫ್ ಇರುತ್ತೆ. ಓಕೆ ಓಕೆ. ಈಗ ಅದೇ ನೀವು ಹೇಳಿದ್ರಿ 1 ಟನ್ ಶಾಂಪಲ್ ಆಯ್ತು 110 ರೂಪಾಯಿ ಆಯ್ತು ಅಂತ. ಆಮೇಲೆ ಮಾರ್ಕೆಟ್ ಅಲ್ಲಿ ಬಜಾರ್ ಅಲ್ಲಿ ಎಲ್ಲ 2.5 ಇಂಚ 3 ಇಂಚ ಬರ್ತಾ ಇರೋದು ಕಾಯಿ ಅಂದ್ರೆ ಬರ್ತದೆ. ಬಟ್ ನಮ್ಮ ಇದಕ್ಕೆ ನೋಡಿ ಎಲ್ಲಾರ್ದು ಅಷ್ಟೇ ಮೊನ್ನೆ ಮಾರ್ಕೆಟ್ ಅಲ್ಲಿ ಕಾಯಿ ತಗೊಂಡೋಗಿದೆ. ನಮ್ದು 112 ರೂಪಾಯಿ ಹೋಯ್ತು. 112 ರೂಪಾಯಿ. ಬೇರೆ ಅವ್ರದ್ದೆಲ್ಲಾನು 85, 90, 100 ಒಳಗಡೆನೆ ಇತ್ತು ಮಾರ್ಕೆಟಿಂಗ್. ಯಾಕಂತ ಹೇಳಿದ್ರೆ ನಮ್ದು ಕಲ್ಕತ್ತಾಗೆ ಒಳ್ಳೆ ಲೆಂತ್ ಕಾಯಿ ತಡೆಯುತ್ತೆ ಮತ್ತೆ ಕಾಯಿ ಚೆನ್ನಾಗಿ ಶೈನಿಂಗ್ ಇದೆ. ಓಕೆ ಓಕೆ. ಏನ್ ಮಾಡಿದ್ರು ಸೊ ಈಗ ಈ ಪ್ರಾಡಕ್ಟ್ ನ ಬೇರೆ ಫಾರ್ಮರ್ಸ್ ಬೆಳೆದಾಗ ಕೂಡ ಅವ್ರಿಗೂ ಇದೇ ರೀತಿ ಇದಾಗುತ್ತಲ್ವಾ ಸರ್? 100% ಆಗುತ್ತೆ. ಬಟ್ ಮೆಥಡ್ ಪ್ರಕಾರ ಮಾಡ್ಬೇಕು ರೈತರು ಅದನ್ನ ತಿಳ್ಕೊಂಡು. ಯಾವ್ದು ಇವಾಗ ಫಸ್ಟ್ ಸ್ಟೇಜ್ ಅಲ್ಲಿ ಯಾವ್ದು ಕೊಡ್ಬೇಕು, ಹೂವಪ್ಪಿಂದ ಸ್ಟೇಜ್ ಅಲ್ಲಿ ಯಾವ್ದು ಕೊಡ್ಬೇಕು, ಈಗ ಆಮೇಲೆ ಕಾಯಿ ಇಳುವರಿ ಟೈಮಲ್ಲಿ ಯಾವ ಸ್ಟೇಜ್ ಕೊಡ್ಬೇಕು, ಅದನ್ನ ಅಂಬರೀಷ್ ಅವ್ರ ಹತ್ರ ಸ್ವಲ್ಪ ಅದೇ ಗೈಡ್ ಅದ್ರ ಪ್ರಕಾರ ತಿಳ್ಕೊಂಡು ಗೈಡ್ ಪ್ರಕಾರ ಹೋದ್ರೆ ಇದಾಗುತ್ತೆ. ಅದು ನಾವು ಆಮೇಲೆ ಇದು ಈಗ ತಡೆಯುತ್ತೆ ಸರ್. ನಮ್ದೊಂದು ಪ್ರಾಡಕ್ಟ್ ಬಳಸಾಗ ಆಯುರ್ವೇದಿಕ್ ಆಗಿರೋದ್ರಿಂದ ಸೊ ಕಾಯಿಗಳು ಕೂಡ ತಡೆಯುತ್ತೆ. ಸೊ ನಿಮ್ಗೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಇವಾಗ
ಈ ಕಾಯಿ ಈಗ ಸರ್ ಇನ್ನೊಂದು ಹೇಳ್ತೀನಿ ನೋಡಿ, ನಾವು ಪ್ರಯೋಗ ಮಾಡಬೇಕು. ಓಕೆ ಸರ್. ಭೂಮಿ ತಾಯಿಗೆ ಹಾಕಿದ್ರೆ ಯಾವತ್ತೂ ಅದು ಅನ್ಯಾಯ ಆಗೋದಿಲ್ಲ. ಬಟ್ ನಾವು ನಂಬಿಕೆ ಏನಂತ ಹೇಳಿದ್ರೆ ಇದಾಗುತ್ತೆ ಅಂತ ಎಕ್ಸ್ಪ್ಯೂಷನ್ ನಮ್ಮಲ್ಲಿ ಬರಬೇಕು. ಓಕೆ ಸರ್. ಸುಮ್ಮನೆ ನಾವು ಕೋಳಿ ಗೊಬ್ಬರ ಹಾಕ್ಬಿಟ್ಟು ನಾನು ಮಾಡ್ತೀನಿ ಅಂದರೆ ಅದು ಈ ಇರೋ ವಾತಾವರಣಕ್ಕೆ ಅದು 100% ಫೇಲ್ಯೂರ್ ಅಂದರೆ ಅದಕ್ಕೆ ತಕ್ಕನಾಗಿ ಸ್ವಲ್ಪ ಮಿಕ್ಸ್ ನೋಡಿ. ಇವಾಗ ನಾವು ಹೇಳ್ತೀವಿ ನೋಡಿ, ಇವಾಗ ಮುಂಚೆ ಜನರೇಷನ್ ಏನಾಗ್ತಾ ಇತ್ತು ಅಂದರೆ ಬರೀ ತಿಪ್ಪೆ ಗೊಬ್ಬರ ಹಾಕ್ಬಿಟ್ರೆ ಎಲ್ಲ ಬೆಳೆ ಔಷಧಿ ಅಷ್ಟೊಂದು ತಗೊಂತ ಇತ್ತಲ್ಲ. ಹೌದು ಸರ್. ಔಷಧಿ ಹೊಡೆ ಕೇಳ್ತಾ ಇರಲಿಲ್ಲ, ಈ ತರ ಟ್ರಿಪ್ಸ್ ಇರ್ತಾ ಇರಲಿಲ್ಲ ಆ ಟೈಮಲ್ಲಿ. ಹೌದು ಸರ್. ಆ ತರ ಏನಾಗ್ತಾ ಇತ್ತು, ನಾವು ಅವಾಗ ಭೂಮಿನ ಜಾಸ್ತಿ ಕಾಪಾಡ್ಕೊಂತ ಇದ್ರು, ಫಲವತ್ತತೆಯಿಂದ ಕಾಪಾಡ್ಕೊಂತ ಇದ್ರು, ತಿಪ್ಪೆ ಗೊಬ್ಬರ ಹಾಕ್ಬಿಟ್ಟು ಕಾಪಾಡ್ಕೊಂತ ಇದ್ರು. ಇವಾಗ ತಿಪ್ಪೆ ಗೊಬ್ಬರದಲ್ಲೂ ಏನೂ ಇಲ್ಲ. ಹೌದೌದು, ನಿಜ ಸರ್. ಗೊಬ್ಬರ ಹಾಕ್ಬಿಟ್ರೆ ಕೂಡ ಬರ್ತಾ ಇಲ್ಲ ಬೆಳೆಗಳು. ಯಾಕಾಗುತ್ತೆ ಅಂದ್ರೆ ಇವಾಗ ಟನ್ ಗಟ್ಟಲೆ ಹೊಡಿತಾ ಇದಾರೆ, ಲಾರಿ ಲೋಡ್ ಗಟ್ಟಲೆ ಹೊಡಿತಾ ಇದಾರೆ. ಹೌದು. ಬಟ್ ಬೆಳೆ ಮೇಲಕ್ಕೆ ಬರ್ತಾ ಇಲ್ಲ. ಯಾಕಂದ್ರೆ ಸಾಯಿಲ್ ಪ್ರಾಬ್ಲಮ್ ಆಗ್ತದೆ. ಹೌದೌದು ಸರ್. ಆ ಸಾಯಿಲ್ ನಾವು ಉಳಿಸ್ಕೊಂಡ್ರೆ ನಾವು ನಮ್ಮ ಬೆಳೆ ನಾವು ಕಾಪಾಡ್ಕೋಬಹುದು. ಈಗ ಟೋಟಲ್ ಆಗಿ ಫಾರ್ಮರ್ ಚಾಯ್ಸ್ ಕಂಪ್ನಿ ಪ್ರಾಡಕ್ಟ್ ಬಳಸಿರೋದ್ರಿಂದ ತೃಪ್ತಿ ಆಗಿದೆ ಅಲ್ವಾ ಸರ್? ನಿಮ್ಮದು ಕೋಡೂರು, ಮಾಲೂರು ತಾಲೂಕು ಮತ್ತು ಕೋಲಾರ ಜಿಲ್ಲೆ. ವಿಲೇಜ್ ಬಂದು ಕೊಡೂರು. ಓಕೆ ಸರ್. ತಾಲೂಕು ಬಂದು ಮಾಲೂರು. ಓಕೆ ಸರ್. ಡಿಸ್ಟಿಕ್ ಬಂದು ಕೋಲಾರ. ಓಕೆ, ಥ್ಯಾಂಕ್ ಯು ಸರ್.